ಶಿವಲಿಂಗ ಪ್ರತಿಷ್ಠೆ ಮಾಡಬೇಕು ಅಂತ ಹನುಮಂತನನ್ನು ಕಳಿಸ್ತಾರೆ ಕೈಲಾಸಕ್ಕೆ. ಹನುಮಂತ ಬರೋದು ವಿಳಂಬ ಆಯಿತು. ಸೀತಾದೇವಿ ಮರಳಿನಿಂದ ಒಂದು ಲಿಂಗವನ್ನು ಮಾಡ್ತಾರೆ, ಅದನ್ನೇ ಪ್ರತಿಷ್ಠೆ ಮಾಡ್ತಾರೆ ರಾಮದೇವರು. ಹನುಮಂತ ತಂದ ಮೇಲೆ ಅದನ್ನು ಪಕ್ಕದಲ್ಲಿ ಪ್ರತಿಷ್ಠೆ ಮಾಡಿದ್ದಾರೆ. ಹನುಮದೀಶ್ವರ ಲಿಂಗ ಅಂತ ಹೆಸರು, ಇದಕ್ಕೆ ರಾಮೇಶ್ವರ ಲಿಂಗ. ರಾಮದೇವರು ಪ್ರತಿಷ್ಠೆ ಮಾಡಿದ್ದಾರೆ. ಯಾಕೆ ಪ್ರತಿಷ್ಠೆ ಮಾಡಿದರು? ರಾಮದೇವರಿಗೆ ಬ್ರಹ್ಮಹತ್ಯಾ ದೋಷ ಬಂದಿತ್ತು. ರಾವಣನ ಕೊಂದದ್ರಿಂದ ರಾವಣ ಬ್ರಹ್ಮದೇವರ ಮೊಮ್ಮಗ ಆಗಬೇಕು. ಬ್ರಹ್ಮದೇವರ ಮಗ ಪುಲಸ್ತ್ಯರು, ಪುಲಸ್ತ್ಯರ ಮಗ ವಿಶ್ರವಸು, ವಿಶ್ರವಸನ ಮಗನೇ ರಾವಣ. ಹಾಗಾಗಿ ಬ್ರಹ್ಮಹತ್ಯಾ ಪರಿಹಾರಕ್ಕೆ ಶಿವಲಿಂಗ ಪ್ರತಿಷ್ಠೆ ಮಾಡುವಂತ ಋಷಿಗಳು ಹೇಳಿದ್ರಂತೆ ಅಂತ ಒಂದು ಕಥೆ. ವಾದಿರಾಜ ಸ್ವಾಮಿ ಕೂಡ ಅದನ್ನು ಒಪ್ಪೋದಿಲ್ಲ. ಹಳೆ ಕಾಲದಲ್ಲಿ ಬ್ರಹ್ಮದೇವರನ್ನೇ ನಾಶ ಮಾಡ್ತಕ್ಕಂಥ ಪರಮಾತ್ಮನಿಗೆ ಬ್ರಹ್ಮಹತ್ಯಾ ದೋಷ ಹೇಗೆ ಬರ್ಲಿಕ್ಕೆ ಸಾಧ್ಯ? ಆವಾಗ ಯಾವ ಲಿಂಗವನ್ನು ಪ್ರತಿಷ್ಠೆ ಮಾಡಿದ್ದಾನೆ ಅಂತ ಕೇಳ್ತಾರೆ. ಮತ್ತು ಏನು ವಾಸ್ತವ ಕಥೆ ಅಂತಂದರೆ, ಬ್ರಹ್ಮದೇವರಿಗೆ 5 ತಲೆ ಇತ್ತು ಮೊದಲು. ಅದರಲ್ಲಿ ಒಂದು ತಲೆ ಅಪಸ್ವರದಿಂದ ವೇದ ಹೇಳಿದ ಹಾಗೆ ಮಾಡಿದ್ದಷ್ಟೇ. ವೇದ ಹೇಳಿದ್ದಲ್ಲ, ಅಪಸ್ವರದಿಂದ ವೇದ ಹೇಳಿದರೆ ಏನಾಗ್ತದೆ ಅಂತ ತೋರಿಸಲಿಕ್ಕೆ ಅಪಸ್ವರದಿಂದ ವೇದ ಹೇಳಿದ ಹಾಗೆ ಮಾಡಿತ್ತು ಒಂದು ತಲೆ. ರುದ್ರದೇವರು ಅದನ್ನು ಛೇದನ ಮಾಡ್ತಾರೆ. ಅಪಸ್ವರದಿಂದ ವೇದ ಹೇಳಿತು ಅಂತ. ಆಗ ರುದ್ರದೇವರಿಗೆ ಬ್ರಹ್ಮಹತ್ಯಾ ದೋಷ ಬಂತು. ಅದು ಪರಿಹಾರ ಆಗಬೇಕು. ಅದಕ್ಕೆ ರಾಮದೇವರು ಶಿವನನ್ನು ಇಲ್ಲಿ ಪ್ರತಿಷ್ಠೆ ಮಾಡಿದರು. ಸೇತುಂ ದೃಷ್ಟ್ವಾ ಸಮುದ್ರಸ್ಯ ಬ್ರಹ್ಮಹತ್ಯಾಂ ವ್ಯಪೋಹತಿ ಅಂತ ರಾಮ ನಿರ್ಮಾಣ ಮಾಡಿಸಿದ ಈ ಸೇತುವೆಯನ್ನು ನೋಡಿದರೆ ಬ್ರಹ್ಮಹತ್ಯಾ ದೋಷವು ಕೂಡ ಪರಿಹಾರ ಆಗ್ತದೆ. ಶಿವ, ನಿನಗೆ ಬ್ರಹ್ಮಹತ್ಯೆ ಬಂದಿದೆ, ಇದನ್ನು ನೋಡ್ತಾ ಕೂತಿರು, ಸೇತುವೆಯನ್ನು ಬ್ರಹ್ಮಹತ್ಯಾ ಪರಿಹಾರ ಆಗ್ತದೆ ಅಂತ ಸೇತುವೆ ನೋಟಕ್ಕೆ ಶಿವನನ್ನು ರಾಮದೇವರು ಪ್ರತಿಷ್ಠೆ ಮಾಡಿದ್ರು. ಇದೇ ರಾಮೇಶ್ವರದ ವಾಸ್ತವಿಕವಾದ ಇತಿಹಾಸ. ರುದ್ರದೇವರು ಮನೋನಿಯಾಮಕರು, ಅಹಂಕಾರ ತತ್ವಾಭಿಮಾನಿಗಳು. ಅವರನ್ನು ನಾವು ಪ್ರತಿನಿತ್ಯ ಸ್ತೋತ್ರ ಮಾಡಲೇಬೇಕು, ಮರೆಯೋ ಹಾಗಿಲ್ಲ. ಯಾಕೆಂದರೆ ನಮ್ಮ ದೇಹದಲ್ಲಿ ಆಗಲಿ, ನಮ್ಮ ಮನೆಯಲ್ಲಿ ಆಗಲಿ, ಮನಸ್ಸಿನಲ್ಲಿ ಆಗಲಿ ಏನಾದರೂ ಭೂತ ಪ್ರೇತ ಪಿಶಾಚಗಳ ಪ್ರವೇಶ ಆಗಿದ್ದರೆ ಅದೆಲ್ಲ ನಿವಾರಣೆ ಮಾಡುವವರೇ ರುದ್ರದೇವರು. ಅಪಸರ್ಪಂತು ಯೇ ಭೂತಾ ವಿಸಂಸ್ಥಿತಾ ಯೇ ಭೂತ ವಿಘ್ನಕರ್ತಾರಃ ತೇ ನಶ್ಯಂತು ಶಿವಾಜ್ಞೆಯ ಅಂತ ಪರಮಾತ್ಮ ಶಿವನಿಗೆ ಈ ರೀತಿ ಆಜ್ಞೆ ಮಾಡಿದ್ದಾನೆ. ನಿನ್ನ ಸ್ಮರಣೆ ಮಾಡಿದವರಿಗೆ ನೀನು ಅವರ ಮನೆಯಲ್ಲಿರ್ತಕ್ಕಂಥ ಮನಸ್ಸಿನಲ್ಲಿ, ದೇಹದಲ್ಲಿರುವ ಭೂತಗಳನ್ನೆಲ್ಲ ಉಚ್ಚಾಟನೆ ಮಾಡಿ ಮನಸ್ಸಿಗೆ ಶಾಂತಿಯನ್ನು ತಂದುಕೊಡು ಅಂತ. ಅದಕ್ಕೆ ಆ ಎಲ್ಲ ಭೂತೋಚ್ಚಾಟನೆ ಆಗ್ತದೆ ಶಿವನ ಆಜ್ಞೆಯಿಂದ. ಅಂತಹ ಸ್ಥಾನವನ್ನು ಪಡೆದವರು ರುದ್ರದೇವರು. 8 ಸ್ಥಳಗಳಲ್ಲಿ ರುದ್ರದೇವರು ನೆಲೆಸಿರ್ತಾರೆ. ಅದೆಲ್ಲ ನಾವು ಉಪಯೋಗಿಸುವಂತಹದ್ದೇ. ರಸಾಘನ ರಸಾನಲಾನಿಲ ವಿಯದ್ವಿವಸ್ವದ್ವಿತು ಪ್ರಯಷ್ಟೃಷು ನಿವಿಷ್ಟ ವಿತ್ಯಜ ಭಜಾಮಿ ಮೂರ್ಛಷ್ಟಕಂ. ಮಧ್ವಾಚಾರ್ಯರು ಭಾಷ್ಯದಲ್ಲಿ ಹೇಳ್ತಾರೆ, ಅಷ್ಟಮೂರ್ತಿತ್ವಾತ್ ಅಂತ ಒಂದು ಮಾತು ಬರ್ತದೆ. ರುದ್ರದೇವರು 8 ಕಡೆ ನೆಲೆಸಿರ್ತಾರೆ. ರಸ ಅಂದರೆ ಭೂಮಿ, ನಾವು ಓಡಾಡುವ ನೆಲದಲ್ಲಿ ರುದ್ರದೇವರಿರ್ತಾರೆ. ಘನರಸ, ನಾವು ಕುಡಿಯತಕ್ಕಂಥ ನೀರಿನಲ್ಲಿ ರುದ್ರದೇವರಿದ್ದಾರೆ. ರಸ, ಘನರಸ, ಅನಲ, ಬೆಂಕಿ, ಉಪಯೋಗಿಸ್ತಕ್ಕಂಥ ಬೆಂಕಿಗೆ ನಿಯಾಮಕರಾಗಿ ರುದ್ರದೇವರಿದ್ದಾರೆ. ಅನಿಲ, ಗಾಳಿ, ಉಸಿರಾಟಕ್ಕೆ ಬೇಕಾದ ಗಾಳಿಯಲ್ಲಿ ರುದ್ರದೇವರಿದ್ದಾರೆ. ರಸ, ಘನರಸ, ನಲ, ಅನಿಲ, ವಿಯತ್, ಓಡಾಡಲಿಕ್ಕೆ ಜಾಗ ಬೇಕು, ಸ್ಪೇಸ್ ಬೇಕು, ಅವಕಾಶ. ಆ ಅವಕಾಶಪ್ರದವಾದ ಆಕಾಶದಲ್ಲಿ ರುದ್ರದೇವರಿದ್ದಾರೆ. ವಿವಸ್ವದ್ವಿಧು, ಕಾಲನಿಯಾಮಕರಾಗಿರ್ತಕ್ಕಂಥ ಸೂರ್ಯ ಚಂದ್ರರಲ್ಲಿ ರುದ್ರದೇವರಿದ್ದಾರೆ. ಪ್ರಯಷ್ಟೃಷು, ಒಬ್ಬ ಎಷ್ಟ ಅಂದರೆ ಯಾಗ ಮಾಡ್ತಕ್ಕಂಥ ಸಾಧಕ, ಪೂಜೆ ಮಾಡುವವರು ಸಾಧಕರು. ಏನಾದರೂ ಸಾಧನೆ ಮಾಡಬೇಕು ಅಂದರೆ ಮನಸ್ಸು ಬೇಕಲ್ಲ. ಆ ಸಾಧಕರಿಗೆ ಬೇಕಾದ ಮನಸ್ಸಿನ ಏಕಾಗ್ರತೆ, ಮನಸ್ಸು, ಅದಕ್ಕೆ ಪ್ರೇರಕರಾಗಿ ರುದ್ರದೇವರಿದ್ದಾರೆ. ಹೀಗೆ ರಸ, ಘನರಸ, ಅನಲ, ವಿಯತ್, ವಿವಸ್ವದ್, ವಿಧು, ಪ್ರಯಷ್ಟುಷು
ಭಜಾಮಿ ಮೂರ್ತ್ಯಷ್ಟಕಂ. ಈಗ 8 ರೂಪಗಳನ್ನು ನಾವು ನಿತ್ಯ ಭಜನೆ ಮಾಡಬೇಕು, ಸ್ತೋತ್ರ ಮಾಡಬೇಕು. ಪ್ರಶಾಂತ ಮುಖ ಭೀಷಣಂ, ರುದ್ರದೇವರದ್ದು 2 ರೂಪ. ಶಾಂತವಾದ ರೂಪನೂ ಇದೆ, ಘೋರವಾದ ರೂಪನೂ ಇದೆ. ನಮ್ಮ ಏನು ಮಾಡ್ತೀವಿ, ಘೋರೇ ಘೋರ ರೂಪ ಅಘೋರ ರೂಪ. ನಮೋ ಅಸ್ತು ರುದ್ರ ರೂಪೇಭ್ಯ ಅಂತ ಘೋರ ರೂಪ ಅಘೋರ ರೂಪ 2 ಇದೆ. ದುಷ್ಟರಿಗೆ ಘೋರ ರೂಪ, ಸಜ್ಜನರಿಗೆ ಅಘೋರ ರೂಪ. ಪ್ರೇಷ್ಟುಷಿ ನಿವಿಷ್ಟಮಿತ್ಯಜ ಭಜಾಮಿ ಮೋಕ್ಷಷ್ಟಕಂ ಪ್ರಶಾಂತ ಮುಖ ಭೀಷಣಂ ಭುವನಮೋಹನಂಚೇತ್ಯಹೋ ಅಥೋ ಭುವನಮೋಹನಂಚೇತ್ಯದೋ. ಭುವನಮೋಹನವಾದ ರೂಪವೂ ಇದೆ, ಪಾರ್ವತಿಗೆ ಅತ್ಯಂತ ಪ್ರೀತಿ ಉಂಟು ಮಾಡತಕ್ಕಂಥ ರೂಪವೂ ಇದೆ. ಪುಂಸಿ ಗುಣಪುಂಸಿತೇಹಮಹಮಾತ್ಮನೋಹಂ ಭಿದೆ. ನಾನು ಅಹಮಾತ್ಮನಃ, ಅಹಂಕಾರ ತತ್ವಾಭಿಮಾನಿಯಾದ ರುದ್ರದೇವರ 8 ರೂಪಗಳನ್ನು ಅಹಮಾತ್ಮನೋ ಅಹಂ ಭಿದೆ. ಅಹಂ ಭಿದೆ ಅಂದರೆ ದುರಹಂಕಾರದ ಪರಿಹಾರಕ್ಕೋಸ್ಕರವಾಗಿ ಈ ರುದ್ರದೇವರ 8 ರೂಪಗಳನ್ನು ನಾನು ಧ್ಯಾನ ಮಾಡ್ತೇನೆ ಅಂತ ಪಂಡಿತಾಚಾರ್ಯ ಹೇಳ್ತಾರೆ. ಹೀಗೆ ರುದ್ರದೇವರು ಇಷ್ಟು ಕಡೆ ಇರ್ತಕ್ಕಂಥವರು ನಮ್ಮ ದುರಹಂಕಾರವನ್ನು, ಅಹಂಕಾರ ತತ್ವದ ಅಭಿಮಾನಿಯವರು, ದುರಹಂಕಾರವನ್ನು ಪರಿಹರಿಸಿ ನಮ್ಮ ಇತಿಮಿತಿ ಏನು, ನಾವು ಎಷ್ಟು ಮಟ್ಟಿಗೆ ಇದ್ದೇವೆ ಅಂತ ನಮಗೆ ಜ್ಞಾನ ಕೊಡ್ತಕ್ಕಂಥವ್ರು. ಅಹಂಕಾರದಿಂದ ವರ್ತಿಸಬಾರದು ಮನುಷ್ಯ. ಇನ್ನೊಬ್ಬರಲ್ಲಿ ಅಹಂಕಾರ ತೋರಿದರೆ ಅಲ್ಲಿರ್ತಕ್ಕಂಥ ಭಗವಂತನಿಗೆ ಅವಹೇಳನ ಮಾಡಿದ ಹಾಗೆ. ಆದ್ದರಿಂದ ಅಹಂ ಭಿದೆ ಅಂತ ಪಂಡಿತಾಚಾರ್ಯ ಸ್ತೋತ್ರ ಮಾಡ್ತಾರೆ. ಹೀಗೆ ರುದ್ರದೇವರು ವಿಶೇಷವಾದಂತಹ ಸ್ಥಾನವನ್ನು ಪಡೆದಂಥವರು. 2 ಅಕ್ಷರ ಹೇಳಿದರೆ ಸಾಕು ಅಂತ ಭಾಗವತದಲ್ಲಿ ಹೇಳ್ತಾರೆ. ಯದ್ವಕ್ಷರನ್ನಾಮ ಗಿರೇರಿ ತಂದೃಣಾಂ ಸಕೃತ್ ಪ್ರಸಂಗಾದಗಮಾಶು ಹಂತಿ ತತ್ ಪವಿತ್ರ ಕೀರ್ತಿಂ ತಮಲಂಘ್ಯ ಶಾಸನಂ ಭವಾನಹೋ ದ್ವೇಷ್ಟಿ ಶಿವಂ ಶಿವೇತರಃ. 2 ಅಕ್ಷರದ ನಾಮ. ನಮಃ ಶಿವ 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 ಶಿವಂ. ನಮೋ ಹರ 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 ಹರಾಂತರೀಷಂ. ನಮೋ ಭವ 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 ಪ್ರಭವ ಭೂತಯೇ ಸಂಪದಾಂ. ನಮೋ ಮೃಡ ನಮೋ ನಮೋ ನಮ ಉಮೇಶ ತುಭ್ಯಂ ನಮಃ. ಮೃಡ ಹರ ಭವ ಶಿವ ಇವೆಲ್ಲ ಪರಮ ಮಂಗಳಕರರು. ಇಂಥ ನಾಮಗಳು ಮಂಗಳಕರವಾದ ನಾಮ, 2 ಅಕ್ಷರದ ನಾಮ ಹೇಳಿದರೆ ಸಾಕು. ಅಂತ ರುದ್ರದೇವರ ಸನ್ನಿಧಾನಕ್ಕೆ ಬಂದಿದ್ದೇವೆ. ಮುಂದೆ ತೋತಾದ್ರಿ ವೈಷ್ಣವ ಕ್ಷೇತ್ರಗಳಲ್ಲಿ ಬಂದು ತೋತಾದ್ರಿ ಅಲ್ಲಿ ಅಯ್ಯಂಗಾರರು ರಾಮಾನುಜೀಯ ಪಂಥದ ಒಂದು ಮಠವೊಳಗೆ ಅವರದ್ದೇ ಅಲ್ಲಿ ಪೂಜೆ ಇತ್ಯಾದಿಗಳು. ತೋತಾದ್ರಿ ನಾರಾಯಣ ವಿಷ್ಣುವಿನ ಪ್ರತಿಮೆ ಇದೆ, ಸ್ವಯಂ ವ್ಯಕ್ತ. ಅದಾದ ಮೇಲೆ ಕನ್ಯಾಕುಮಾರಿ ಒಬ್ಬ ಬಾಣಾಸುರ ಅಂತ ಒಬ್ಬ ಇದ್ದಂತೆ. ಯಾರೋ ಒಬ್ಬ ಅಸುರ ಕೃಷ್ಣ ಕೈ ಕರೆದಾಗಿದ್ದಾನೆ. ಆ ಬಾಣಾಸುರ ಮೇಲೆ ಬಾಣಾಸುರ ಕರಾಂತಕ, ಕೈಗಳನ್ನು ಕಡಿದವು. ಇನ್ನೊಬ್ಬ ಬಾಣಾಸುರ ಅವನು ಎಲ್ಲರಿಗೂ ಪೀಡಿಸ್ತಾ ಇದ್ದಂತೆ. ಬ್ರಹ್ಮದೇವರಿಂದ ವರ ಪಡೆದಿದ್ದ, ಕನ್ಯೆ ಬಿಟ್ಟು ಇನ್ಯಾರಿಂದಲೂ ನನಗೆ ಮರಣ ಬರಬಾರದು ಅಂತ. ಕನ್ಯೆಯಿಂದ ಬರೋದಾದ್ರೆ ಬರಲಿ, ಕನ್ಯೆ ಏನು ಮಾಡ್ತದೆ, ಈ ಬಾಣಾಸುರನು ಒಬ್ಬ ಕನ್ಯೆ ಕೊಲ್ಲಿಕ್ಕೆ ಸಾಧ್ಯನಾ ಅಂತ ಅವನ ಭಾವನೆ. ಆದ್ದರಿಂದ ಕನ್ಯೆ ಹೊರತು ಇನ್ಯಾರಿಂದಲೂ ಮರಣ ಬರಬಾರದು ಅಂತ ವರ ಕೇಳಿದ್ದ. ಎಲ್ಲರನ್ನು ಹಿಂಸೆ ಮಾಡ್ತಾ ಇದ್ದ. ಅಂಥ ಬಾಣಾಸುರನನ್ನ ವಧೆ ಮಾಡಲಿಕ್ಕೋಸ್ಕರ ಮಹಾಲಕ್ಷ್ಮಿ ಕೃಷ್ಣನ ತಂಗಿಯಾಗಿ ದುರ್ಗೆಯಾಗಿ ಅವತಾರ ಮಾಡಿದ್ರು. ಕನ್ಯೆಯಾಗಿಯೇ ಉಳ್ಕೊಂಡ್ಳು. ಆದ್ದರಿಂದ ಕನ್ಯಾಕುಮಾರಿ ಅಂತ ಅವಳ ಹೆಸರು. ಕನ್ಯೆಯಾಗಿ ಉಳ್ಕೊಂಡ್ಳು ಲಕ್ಷ್ಮೀದೇವಿ. ಬಾಣಾಸುರ ಇವಳನ್ನು ಕೆಣಕಲಿಕ್ಕೆ ಬಂದ. ಆವಾಗ ಬಾಣಾಸುರ ಹತನಾದ. ಇವಳು ಕನ್ಯೆ ಆದ್ದರಿಂದ ಕೊಂದುಬಿಟ್ಟು. ಇದು ಕನ್ಯಾಕುಮಾರಿ. ಭವ್ಯವಾದಂಥ ಪ್ರತಿಮೆ ಅದು ಕನ್ಯಾಕುಮಾರಿಯ ಪ್ರತಿಮೆ.
ಅಸಿ ಮನ್ಮಥ ಮಾತನಾಡ್ಕೊಂಡು ಅಂತಾರೆ. ಮನ್ಮಥನ ತಾಯಿ ಆದ್ದರಿಂದ ಸೌಂದರ್ಯ ಪ್ರತ್ಯೇಕ ಹೇಳಬೇಕಾಗಿಲ್ಲ. ಅಂತ ಮನ್ಮಥನ ತಾಯಿ ಅಂತ ಸುಂದರವಾದ ಪ್ರತಿಮೆ ಇದೆ. ಅಲ್ಲೊಂದು ಮೂಗುತಿ ಇದೆ. ಆ ಕನ್ಯಾಕುಮಾರಿಗೆ ದಿವ್ಯವಾದ ಬೆಳಕು ಕೊಡ್ತಕ್ಕಂಥ ದೂರದಿಂದಲೇ ಆ ಪ್ರಕಾಶ ಕಾಣ್ತದೆ. ಅಂಥ ಅತ್ಯಂತ ಉತ್ಕೃಷ್ಟವಾದಂಥ ವಜ್ರದ ಮೂಗುತಿ, ಮಾಲೆ ಇದನ್ನೆಲ್ಲ ಹೊಂದಿರತಕ್ಕಂಥ ರೂಪ. ಅಲ್ಲಿ 3 ಸಮುದ್ರಗಳ ಸಂಗಮ ಆಗ್ತದೆ. ಪೂರ್ವ ಸಮುದ್ರ, ಪಶ್ಚಿಮ ಸಮುದ್ರ, ದಕ್ಷಿಣ ಸಮುದ್ರ, 3 ಸಮುದ್ರಗಳ ಸಂಗಮ. ಸೂರ್ಯೋದಯನೂ ನೋಡಬಹುದು, ಸೂರ್ಯಾಸ್ತಮಯನೂ ನೋಡಬಹುದು. ಪೂರ್ವ ಸಮುದ್ರದಲ್ಲಿ ಸೂರ್ಯ ಉದಯಿಸ್ತಾ ಇದ್ರೆ ಈ ಕಡೆ ಸೂರ್ಯಾಸ್ತಮಯ ಆಗ್ತಾ ಇರ್ತಾನೆ ಪಶ್ಚಿಮ ಸಮುದ್ರದಲ್ಲಿ. ಅದರಿಂದ ಎರಡನ್ನೂ ಏಕಕಾಲದಲ್ಲಿ ನೋಡಲಿಕ್ಕೆ ಒಂದು ಸ್ವಲ್ಪ ಹೊತ್ತು ಒಂದು ಕಡೆ ಉದಯ ಆಗಿ ಆ ಕಡೆ ಅಸ್ತಂಗ ಆಗಿರ್ತಾನೆ. ಆದರೆ ಆ ಹೊತ್ತಿನಲ್ಲಿ ಎರಡನ್ನೂ ನೋಡುವಂಥ ಅವಕಾಶ ಇರುವ ಕನ್ಯಾಕುಮಾರಿ. ಅದಾದ ಮೇಲೆ ತ್ರಿವೇಂದ್ರಂ ಅನ್ನೋದು ತಿರುವನಂತಪುರ ಅಂತ ಅದರ ಹೆಸರು. ಅನಂತ ಶಯನ ದಿವಾಕರ ಮುನಿ ಅಂತ ಒಬ್ಬ ಮುನಿ ಅಲ್ಲಿ ತಪಸ್ಸು ಮಾಡ್ತಾ ಇದ್ದಾನೆ. ಪರಮಾತ್ಮನ ದರ್ಶನ ಆಗಬೇಕು ಅಂತ. ಅದೊಂದು ಕಾಡು, ತ್ರಿವೇಂದ್ರಂ ಒಂದು ಕಾಡು. ಆ ಕಾಡಿನಲ್ಲಿ ತಪಸ್ಸು ಮಾಡ್ತಾ ಇದ್ದಾನೆ ದಿವಾಕರ ಮುನಿ. ಭಗವಂತನ ದರ್ಶನ ಆಗಬೇಕು, ಪರಮಾತ್ಮ ಕಾಣಿಸ್ಬೇಕು ಅಂತ. ಪರಮಾತ್ಮ ಒಂದು ಬಾಲಕ ರೂಪದಲ್ಲಿ ಅಲ್ಲಿ ಬರ್ತಾನೆ, ಹುಡುಗನ ರೂಪದಲ್ಲಿ. ಆ ಬಾಲಕ ರೂಪದಲ್ಲಿ ಬಂದದ್ದರಿಂದ ಇವನಿಗೆ ಗೊತ್ತಾಗಿಲ್ಲ ಇವನೇ ಪರಮಾತ್ಮ ಅಂತ. ಆ ಬಾಲಕನ ಜೊತೆಗಿದ್ದ ಅಷ್ಟೇ. ಎಷ್ಟು ದಿವಸ ಆದರೂ ಆ ಬಾಲಕ ಪರಮಾತ್ಮ ಅಂತ ಗೊತ್ತೇ ಇಲ್ಲ. ಕೊನೆಗೊಂದು ದಿವಸ ಆ ಬಾಲಕ ಆ ದಿವಾಕರ ಮುನಿಗೆ ಹೇಳಿದಂತೆ, ನನ್ನ ದರ್ಶನ ಆಗಬೇಕಾದ್ರೆ ಅನಂತವನಕ್ಕೆ ಬಾ ನೀನು, ಅನಂತವನಕ್ಕೆ ಬಾ ಅಂತ 2 ಸಲ ಹೇಳಿ ಮಾಯವಾಗ್ತಾನೆ. ಆಮೇಲೆ ಇವನು ನನ್ನ ದರ್ಶನ ಆಗಬೇಕಾದ್ರೆ ಅನಂತವನಕ್ಕೆ ಬಾ ಅಂತ ಹೇಳಿದ್ರಿಂದ ಅನಂತ ಅಂತ ಕೂತ್ಕೊಂಡು ಓಡ್ತಾನೆ. ಆ ಬಾಲಕ ಒಂದು ಕಡೆ ಕಾಣಿಸ್ತಾನೆ. ಒಂದು ದೊಡ್ಡ ಮರ, ದತ್ತೂರ ಅಂತ ಏನು ಹೆಸರು, ದತ್ತೂರದ ಮರ ಅಂತ ಒಂದು ಮರ. ಆ ಮರದಲ್ಲಿ ಒಂದು ಕೊಟ್ರೆ ಇರ್ತದೆ ತೂತು, ಅದರ ಒಳಗಡೆ ಬಾಲಕ ಹೋಗಿಬಿಡ್ತಾನೆ. ಆಮೇಲೆ ಕಾಣಲಿಲ್ಲ. ಅಷ್ಟೊತ್ತಿಗೆ ಬಾಲಕ ಒಳಗೆ ಹೋದ ಕೂಡ ಆ ಮರ ಬೀಳ್ತದೆ. ಬಿದ್ದ ಮರ 12 ಮೈಲು ಉದ್ದ ಇತ್ತಂತ, ಅಷ್ಟು ದೊಡ್ಡದು. ಅದು ಶೇಷಾಕಾರವಾಗಿ ಕಾಣಿಸ್ತು. ಶೇಷಶಾಹಿಯಾಗಿ ಪರಮಾತ್ಮ ದರ್ಶನ ಕೊಟ್ಟ. ಅಷ್ಟು ದೊಡ್ಡ ಮರ, 12 ಮೈಲಿನ ಮರ ಅದು. ಆ ಮರದ ಮಧ್ಯಭಾಗ ಕಾಂಡ. ಇವತ್ತಿಗೂ ಹೇಳ್ತಾರೆ, ಇವತ್ತೇನು ಅನಂತಪುರ ತಿರುವನಂತಪುರ ಇದೆ, ಅಲ್ಲಿಂದ 3 ಮೈಲ್ 12 ಮೈಲು ಹೋದರೆ, 9 ಮೈಲು ಹೋದರೆ ಮುಖ, 3 ಮೈಲು ಇನ್ನೊಂದು ಕಡೆ ವಿರುದ್ಧ ದಿಕ್ಕಿನಲ್ಲಿ 3 ಮೈಲು ಹೋದರೆ ಪಾದ ಕಾಣ್ತದೆ ಅಂತ ಹೇಳ್ತಾರೆ. ಹೋದವರಿಲ್ಲ, ನೋಡಿದವರಿಲ್ಲ. ಯೋಗ್ಯತೆ ಬೇಕಾದಕ್ಕೆಲ್ಲ ಮಂದಭಾಗ್ಯ ಸೇವಿದೆ ಅಂತ. ಅಂಥ ರೂಪದಲ್ಲಿ ಶೇಷಶಾಹಿಯಾಗಿ ಪರಮಾತ್ಮ ಆ ಮರವೇ ಶೇಷಶಾಹಿಯಾಗಿ ಕಾಣಿಸ್ಕೊಂಡು, ಆಮೇಲೆ ಕಾಲಾಂತರದಲ್ಲಿ ರಾಜರು ಆ ಮರದಿಂದ ದಿವ್ಯವಾದ ಪ್ರತಿಮೆ ಮಾಡಿಸ್ತಾರೆ. ಅನುಭವಿಸಿರುವ ಪ್ರತಿಮೆ ಆ ಮರದಿಂದ ಮಾಡಿದಂಥ ಪ್ರತಿಮೆ. ಆಮೇಲೂ ಸ್ವಲ್ಪ ಕಾಲದ ಮೇಲೆ 12,000 ಸಾಲಿಗ್ರಾಮ ಹಾಕಿ, ಆ ಮರದ 12,000 ಸಾಲಿಗ್ರಾಮ ಹಾಕಿ ಅದನ್ನು ಪುನಃ ಮುಚ್ಚಿಡುವುದಂತೆ ಭದ್ರ ಮಾಡಿ ಸ್ಥಾಪನೆ ಮಾಡಿದ್ದಾರೆ. ಅದೇ ತ್ರಿವೇಂದ್ರಂ ಅಂತ ಈಗಿನ ಭಾಷೆ. ಅನಂತಶಯನ ತಿರುವನಂತಪುರ ಅಂತ ಕರೀತಾರೆ. ಮುಖ ನೋಡಲಿಕ್ಕೆ ಒಂದು ಬಾಗಿಲು, ಮಧ್ಯಭಾಗ ನೋಡಲಿಕ್ಕೆ ಇನ್ನೊಂದು ಬಾಗಿಲು, ಪಾದ ನೋಡಲಿಕ್ಕೆ ಇನ್ನೊಂದು ಬಾಗಿಲು. ಮುಖತೋ ನಗಂ ರಾಧಂ ಅಂತ ತೈತ್ರಿಯ ಉಪನಿಷತ್ತಿನಲ್ಲಿ ಹೇಳಿದಂತೆ 3 ಭಾಗ ನೋಡಲಿಕ್ಕೆ 3 ಬಾಗಿಲುಗಳಿದೆ. ಒಂದು ಬಾಗಿಲಲ್ಲಿ ನೋಡಿದರೆ ಮುಖ, ಇನ್ನೊಂದು ಬಾಗಿಲಲ್ಲಿ ಮಧ್ಯಭಾಗ, ಮತ್ತೊಂದು ಬಾಗಿಲಲ್ಲಿ ಪಾದ ಕಾಣಿಸ್ತದೆ. ಅದೇ ಅನಂತಶಯನ ಪದ್ಮನಾಭ. ಆ ದೊಡ್ಡ ಮರ ಹೋಗಿ ಅದನ್ನು ಸಣ್ಣದು ಮಾಡಿ ಈ ರೀತಿ ಕೃಷ್ಣ ಮಾಡಿದ್ದಾರೆ. ಅಂತೂ ಆ ಬಾಲಕ ಪ್ರವೇಶ ಮಾಡಿದ ಮರ ಹೌದು. ಅದರಲ್ಲಿ 12,000 ಸಾಲಿಗ್ರಾಮ ಹಾಕಿ ಅದು ಏನೂ ಆಗದಂತೆ ಬಂದೋಬಸ್ತು ಮಾಡಿ
ಎಲ್ಲ ಮಾಡಿಸಿದ್ದಾರೆ. ಆಮೇಲೆ ಅದನ್ನ ತುಳಿತಾ ಬಂದಾಗ ಚಿನ್ನದಮಯವಾಗಿ ಕಾಣಿಸ್ತು ಅಂತ ಹೇಳ್ತಾರೆ. ಸುವರ್ಣಮಯ ಆಯಿತು ಅಂತ, ಬಂಗಾರ ಕಾಣಿಸ್ತದೆ ಅಂತ ಎಲ್ಲರಿಗೂ. ಅದೆಲ್ಲ ಬಹಳ ವಿಚಿತ್ರ. ತಿರುಮಲ ಇಷ್ಟು ಮುಂದೆನೇ ಅಂತ ಹೇಳ್ತಾ